ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಸೊ ಇವತ್ತು ನಾನು ನೈರಾ ಕಟ್ ಕುರ್ತಿ ಕಟಿಂಗ್ ಹಾಗೆ ಸ್ಟಿಚಿಂಗ್ನ ಎರಡನ್ನೂ ಈ ವಿಡಿಯೋದಲ್ಲೇ ತೋರಿಸ್ತಾ ಇರೋದು ಇದು ಬಂದ್ಬಿಟ್ಟು ಡ್ರೆಸ್ ಪೀಸ್ ಇದು ಇದರಲ್ಲಿ ನಾನು ನೈರಾ ಕಟ್ ಪ್ಯಾಟರ್ನ್ನ ತೋರಿಸ್ತಾ ಇರೋದು ಅಂದರೆ ಇದನ್ನು ನೀವು ನಾರ್ಮಲ್ ಆಗಿ ಕೂಡ ಹೊಲ್ಕೋಬಹುದು ಬಟ್ ನಾನಿಲ್ಲಿ ಈ ಪ್ಯಾಟರ್ನ್ನ ಮಾಡ್ತಾ ಇರೋದು ಅದರ ಮೆಷರ್ಮೆಂಟ್ ಇವಾಗ ಹೀಗಿದೆ ನಾನು ಇದಕ್ಕೆ ಫುಲ್ ಲೆಂತ್ ಬಂದ್ಬಿಟ್ಟು 40 ಇಟ್ಟಿದ್ದೀನಿ ಶಾರ್ಟ್ ಲೆಂತು 14 ಸೊ ಮೈನಸ್ ಮಾಡಿ 26 ಸಿಗುತ್ತೆ ಅಂದರೆ ಪ್ಲೀಟ್ಸ್ಗೆ 26 ಮೇನ್ ಬಟ್ಟೆ ಅಂದರೆ ಮೇಲ್ಗಡೆ ಹಾಕೋ ಬಟ್ಟೆ ಬಂದ್ಬಿಟ್ಟು 14 ಓಕೆ ಆಮೇಲೆ ಫುಲ್ ಶೋಲ್ಡರ್ ಬಂದ್ಬಿಟ್ಟು 5.5 ತೊಗೊಂಡಿದ್ದೀನಿ ಸೈಡ್ ಶೋಲ್ಡರ್ 2.5 ಆರ್ಮ್ ಹೋಲು 5.5 ಅಂದರೆ 6 ತೊಗೊಂಡಿದ್ದೀನಿ ಟೋಟಲು ಚೆಸ್ಟ್ ಬಂದ್ಬಿಟ್ಟು 9 ಅಂದರೆ 36 ಸೈಡ್ ಸ್ಲಿಟ್ ಬಂದ್ಬಿಟ್ಟು ಅದರ ಲೆಂತ್ 9 ಸ್ಲೀವ್ ಇದಕ್ಕೆ 3/4 ಸ್ಲೀವ್ ಇಡೋದ್ರಿಂದ ಸ್ಲೀವ್ 3/4ಗೆ ನಾನು 14 ತೊಗೊಂಡಿದ್ದೀನಿ ಅದರ ರೌಂಡ್ ಬಂದ್ಬಿಟ್ಟು 11 ಹಾಗೆ ಫ್ರಂಟ್ ಮತ್ತು ಬ್ಯಾಕ್ ನೆಕ್ ಡೀಪ್ ಬಂದ್ಬಿಟ್ಟು 5 ಮತ್ತು 6 ಅಂದರೆ ಫ್ರಂಟ್ ನೆಕ್ 5 ಬ್ಯಾಕ್ ನೆಕ್ ಬಂದ್ಬಿಟ್ಟು 6 ತೊಗೊಳ್ತೀನಿ ಓಕೆನಾ ಇದು 4 ಫೋಲ್ಡ್ ಇದೆ ಇಲ್ಲಿ 2 ಫೋಲ್ಡ್ ಇಲ್ಲಿ 2 ಫೋಲ್ಡ್ ಫೋಲ್ಡೆಡ್ ಸೈಡು ನಿಮ್ಮ ಕಡೆ ಇಟ್ಕೊಂಡ್ಬಿಡಿ ಅವಾಗ ಈಸಿಯಾಗಿ ನಿಮಗೆ ನೆನಪಿರುತ್ತೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಶಾರ್ಟ್ ಲೆಂತ್ನ ಅಂದರೆ ಮೇಲ್ಗಡೆ ಪಾರ್ಟು ಪ್ಲೀಟ್ಸು ಕೆಳಗಡೆ ಬರುತ್ತೆ ಇವಾಗ ಈ ಪಾರ್ಟ್ನ ನಾನು ಕಟ್ ಮಾಡ್ತಾ ಇರೋದು ಅಪ್ಪರ್ ಪಾರ್ಟು ಈಗ ಲೋವರ್ ಪಾರ್ಟ್ ಏನಿದೆ ಇದು ಪ್ಲೀಟ್ಸ್ ಬರುತ್ತೆ ಅದು ಆಮೇಲೆ ತೋರಿಸ್ತೀನಿ ಈಗ ಅಪ್ಪರ್ ಪಾರ್ಟ್ನ ಕಟ್ ಮಾಡ್ತಾ ಇರೋದು ಅಂದರೆ ಇದಕ್ಕೆ ಶಾರ್ಟ್ ಲೆಂತ್ ಅಂತ ಹೇಳ್ತೀವಿ ಈ ಲೆಂತ್ ಬಂದುಬಿಟ್ಟು ನಮಗೆ ಎಷ್ಟು ಬೇಕು ನನಗೆ ರೆಡಿ 14 ಬೇಕು +1 ತೊಗೊಳ್ತಿದ್ದೀನಿ ರೆಡಿ 14 ಬೇಕು ಅದಕ್ಕೆ +1 ಸೇರಿಸಿ 15 ಆಗುತ್ತೆ ಓಕೆ ಹೀಗೆ 15 ಅದಕ್ಕಿಂತ ಮುಂಚೆ ನಿಮ್ಮ ಲೈನಿಂಗ್ ಬಂದುಬಿಟ್ಟು ಈ ಥರ ಹಿಂದೆ ಮುಂದೆ ಇರೋದ್ರಿಂದ ಸ್ಟ್ರೇಟ್ ಲೈನ್ ಹಾಕ್ಕೊಳ್ಳಿ ಈಗ ನಾನು ಶೋಲ್ಡರ್ ತಗೊಳ್ತಾ ಇರೋದು 5.5 ಇಂಚು ಹಾಗೆ ಆರ್ಮ್ ಹೋಲು 6 ಇಂಚ್ ತಗೊಳ್ತಾ ಇರೋದು ಇದನ್ನು ಕನೆಕ್ಟ್ ಮಾಡ್ಕೊಳ್ಳಿ ಶೋಲ್ಡರ್ ಮತ್ತು ಆರ್ಮ್ ಹೋಲ್ ಲೈನ್ನ ಸ್ಟ್ರೇಟಾಗಿ ಅದಾದಮೇಲೆ ಏನು ನಾವು ಆರ್ಮ್ ಹೋಲ್ ಲೆಂತ್ ತಗೊಂಡಿದ್ವೋ ಅದನ್ನು ಮಿಡ್ಲಲ್ಲಿ ಮಾರ್ಕ್ ಮಾಡಿ ಈ ಥರ ಮತ್ತು ಈ ಕ್ರಾಸಲ್ಲಿ 1 ಇಂಚ್ಗೆ ಮಾರ್ಕ್ ಮಾಡಿ ಕನೆಕ್ಟ್ ಮಾಡಿಬಿಡಿ ಅಂದರೆ ರೌಂಡ್ ಆಯಿತಾ ಎಷ್ಟು ರೌಂಡ್ ಸಿಗುತ್ತೆ ಅಂತ ನೋಡಿ ಹಾಗೆ ಚೆಸ್ಟ್ ಬಂದುಬಿಟ್ಟು 8.75 ಇದೆ ಸೊ ಅದನ್ನು ಸೇರಿಸ್ಕೊಂಡು 2 ಇಂಚ್ ಎಕ್ಸ್ಟ್ರಾ ತೊಗೊಳ್ತಾ ಇರೋದು ನಾನು ಹಾಗೆ ಇದು ಅಪ್ಪರ್ ಪಾರ್ಟ್ ಆಗಿರೋದ್ರಿಂದ ಬ್ಯಾಕ್ ಮತ್ತು ಫ್ರಂಟು ಇಲ್ಲೇ ನಾನು ಮಾಡ್ತಾ ಇರೋದು ಒಂದೇ ಸತಿ ಕಟ್ ಮಾಡ್ತೀನಿ ಬಟ್ ಆರ್ಮ್ ಹೋಲ್ ಮಾತ್ರ ಸಪ್ರೇಟಾಗಿ ಕಟ್ ಮಾಡ್ತೀನಿ ಫ್ರಂಟ್ ಆಗಿರೋದ್ರಿಂದ 1/4 ಇಂಚ್ ಆಗುವಷ್ಟು ನಾನು ಒಳಗಡೆ ತೊಗೊಂಡು ಅದಕ್ಕೂ ಕೂಡ 1 ಇಂಚ್ ಅಂತ ಮಾರ್ಕ್ ಮಾಡಿ ಶೇಪ್ ಕೊಡ್ತಾ ಇರೋದು ಹಾಗೆ ಈಗ ನಾನು ಚೆಕ್ ಮಾಡ್ತಾ ಇದ್ದೀನಿ ಆರ್ಮ್ ಹೋಲ್ ರೌಂಡು ಕರೆಕ್ಟಾಗಿ ನಾನು ಏನು ನಂದು ಆರ್ಮ್ ಹೋಲು 8.5 ಇದೆ ಅದಕ್ಕೆ ಕರೆಕ್ಟಾಗಿ ಇದೆಯಾ ಅಂತ ನೋಡ್ಕೊಂಡು ಕ್ರಾಸ್ ಚೆಕ್ ಮಾಡ್ಕೊತಾ ಇದ್ದೀವಿ ಇನ್ ಕೇಸ್ ಇಲ್ಲ ಅಂದರೆ ಆರ್ಮ್ ಹೋಲ್ನ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೋಬೇಕಾಗತ್ತೆ ಹಾಗೆ ಸೈಡ್ ಒಂದು ಮತ್ತು ಶೋಲ್ಡರ್ ಇರುತ್ತಲ್ವ ಸೊ 3.5 ತೊಗೊಳ್ತಾ ಇರೋದು ಆಮೇಲೆ ಅದು ಫ್ರಂಟ್ ನೆಕ್ಕು ನಾನು ತೊಗೊಳ್ತಾ ಇರೋದು ಇವಾಗ 5 ರೆಡಿ ಬೇಕು ಸೊ ಅದನ್ನು ಮಾರ್ಕ್ ಮಾಡ್ತಾ ಇರೋದು ಸ್ವಲ್ಪ ಶೇಪು ಇನ್ನೂ ಬ್ರಾಡ್ ಅಂತ ಬೇಕು ಅಂದರೆ ಈ ಥರ ಒಂದು 1/2 ಇಂಚು ಅಥವಾ 1 ಇಂಚು ನಿಮಗೆ ಬ್ರಾಡ್ ಬೇಕು ಅಂದರೆ ಆ ಥರ ನೀವು ಮಾರ್ಕ್ ಮಾಡಿ ರೌಂಡ್ ಶೇಪ್ನ ಹಾಕ್ಬೋದು ಇಲ್ಲಾಂದರೆ ನಿಮ್ಗೆ ಅಷ್ಟೊಂದು ಬ್ರಾಡ್ ಬೇಡ ಅಂದರೆ ನಾರ್ಮಲಾಗಿ ಸ್ಟ್ರೇಟ್ ಹಾಕ್ಬೋದು ಹಾಗೆ ಇಲ್ಲಿ ವೇಸ್ಟ್ನ ಮೆಜರ್ ಮಾಡ್ತಾ ಇರೋದು ನಾನು ವೇಸ್ಟ್ ಬಂದುಬಿಟ್ಟು 7.5 ಇದೆ ಅದಕ್ಕೆ ನಾನು ಡಾಟ್ಸ್ಗೆ ಅಂತ 1 ಇಂಚ್ ಹಿಡಿದು ಎಕ್ಸ್ಟ್ರಾ 2 ಇಂಚು ಟೋಟಲ್ 3 ಇಂಚನ್ನು ತೊಗೊಳ್ತಾ ಇರೋದು ಹಾಗೆ ಚೆಸ್ಟ್ ಮತ್ತು ವೇಸ್ಟ್ನ ಕನೆಕ್ಟ್ ಮಾಡ್ಕೊಂಬಿಡಿ ಅದಾದಮೇಲೆ ನೀವು ಏನು ಸ್ವಲ್ಪ ಕ್ರಾಸಾಗಿ ತೊಗೋಬೇಕು ಈ ಥರ 1 ಇಂಚ್ ಆದರೂ ಕ್ರಾಸ್ ತೊಗೊಂಡು
ಅದನ್ನು ಕೂಡ ಮಾರ್ಕಿಂಗ್ ಮಾಡಿ ಹಾಗೆ ಸೆಂಟರ್ ಡಾಟ್ಸು ಅದು ಸಿಂಗಲ್ ಡಾಟ್ ಇಡ್ತಾ ಇದ್ದೀನಿ. ಅಪೆಕ್ಸ್ ಪಾಯಿಂಟ್ನ ಮಾರ್ಕ್ ಮಾಡಿಕೊಂಡು ಅಲ್ಲಿಗೆ ಈ ಥರ ಮಾರ್ಕ್ನ ಕನೆಕ್ಟ್ ಮಾಡಿ ಆ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚನ್ನ ತೊಗೊಂಡು ಅದ್ರ ಕೂಡ ಕನೆಕ್ಟ್ ಮಾಡ್ಕೊಂಬಿಡಿ. ಸೊ ಇದು ಏನು ಒಂದು ಡಾಟ್ಸ್ ಏನಿದೆಯಲ್ಲ 4 ಸೈಡ್ ಬರುತ್ತೆ, ಅಂದರೆ ಬ್ಯಾಕ್ ಸೈಡ್ 2 ಫ್ರಂಟ್ ಸೈಡ್ 2 ಲೆಫ್ಟ್ ಟು ರೈಟ್ ಅಂತ ಹೇಳಿ 4 ಸೈಡ್ ಬರುತ್ತೆ. ಇವಾಗ ನಾವು ಬ್ಯಾಕ್ ನೆಕ್ನ ತೆಗೆದಿರಲಿಲ್ಲ, 6.5 ತೊಗೊಂಡಿದ್ದೀನಿ ಇವಾಗ. ಯಾಕಂದರೆ ಫ್ರಂಟ್ ಅಷ್ಟೇ ಶಾರ್ಟ್ ಇದ್ದಿದ್ದರಿಂದ ಅದನ್ನು ಕಟ್ ಮಾಡಿ ಮಾರ್ಕ್ ಮಾಡಿ ಆಮೇಲೆ ಕಟ್ ಮಾಡಿದೆ. ಈಗ ಬ್ಯಾಕ್ ಪಾರ್ಟು 6.5 ತೊಗೊಳ್ತಾ ಇರೋದು. ಅದು ಅಷ್ಟೇ ಸ್ವಲ್ಪ ಬ್ರಾಡ್ ಬೇಕು ಅಂತ ಒಂದು ನೆಕ್ ವಿಡ್ತ್ಗಿಂತ ಒಂಚೂರು ಜಾಸ್ತಿನ ತೊಗೊಳ್ತಾ ಇರೋದು. ಹಾಗೆ ರೌಂಡ್ ಶೇಪ್ ಹಾಕಬೇಕು. ಅದಕ್ಕೆ ಆಲ್ರೆಡಿ ನಾನು ಸೆಂಟರ್ ಡಾಟ್ಸ್ ಕೂಡ ಮಾರ್ಕ್ ಮಾಡಿದ್ದೀನಿ. ನೆಕ್ಸ್ಟು ಈಗ ನಾವು ಕಟ್ಟಿಂಗ್ ಅಂದರೆ ಮೇನ್ ಕ್ಲಾತ್ ಮೇಲೆ ಹೀಗೆ ಇಟ್ಬಿಟ್ಟು ನಾನು ಫ್ರಂಟ್ ಶೇಪ್ನ ಬೇರೆ ಹಾಕಿದ್ದೀನಿ. ನನಗೆ ರೌಂಡ್ ಯಾಕೋ ಅಷ್ಟು ಸರಿ ನಂಗೆ ಚೆನ್ನಾಗಿ ಅನಿಸ್ಲಿಲ್ಲ, ಹಾಗಾಗಿ ಸ್ವೀಟ್ ಆರ್ಟ್ ನೆಕ್ ಹಾಕಿದ್ದೀನಿ. ಸೊ ಈಗ ನೋಡ್ತಾ ಇದ್ದೀರಲ್ಲ ಇಲ್ಲಿ ಇನ್ ಫ್ರಂಟ್ ಇದೆಯಲ್ಲ ಅದಕ್ಕೆ ನಾನು ರೈಟ್ ಮೇಲೆ ಇಟ್ಕೊಂಡು ಈ ಥರ ಎಕ್ಸ್ಟ್ರಾ ಇಟ್ಟು ಕಟ್ ಮಾಡ್ತಾಯಿದ್ದೀನಿ ಎರಡೂ. ಆ್ಯಂಡ್ ಇನ್ನು ಉಳಿದಿದ್ದು ಬಂದುಬಿಟ್ಟು ಸ್ಕರ್ಟ್ ಪಾರ್ಟ್ಗೆ ನಾನು ಈಗ ಕಟ್ಟಿಂಗ್ ಮಾಡ್ತಾ ಇರೋದು ನೋಡಿ. ಸೊ ಈಗ 28 ಡಬಲ್ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಎಷ್ಟು ಬಟ್ಟೆ ಇದೆಯೋ ಅಷ್ಟು ಯೂಸ್ ಮಾಡ್ತಿದ್ದೀನಿ ಡಿಸೈನು, ಯಾಕಂದರೆ ಇದು ಪ್ಲೀಟ್ಸ್ ಇಡಬೇಕು ಅದಕ್ಕೆ. ಸೊ 28 ಇತ್ತಲ್ವಾ, 28 ಹಾಗೆ ಎಲ್ಲ ಕಡೆಗೂ 28 ಹಾಗೆ ಮಾರ್ಕ್ ಮಾಡ್ಕೊಂಬಿಡಿ. ಅಥವಾ ಡೈರೆಕ್ಟ್ ಕಟ್ ಮಾಡಿದ್ರು ಅಡ್ಡಿಲ್ಲ, ಹಾಗೆ ಸ್ಟ್ರೇಟಾಗಿ ಕಟ್ ಮಾಡಿ. ಇದು ಫ್ರಂಟ್ ಪಾರ್ಟ್. ಓಕೆ, ಇದು ಬಂದು 29 ಇದೆ. ಸೊ ಅಷ್ಟೇ ತೊಗೊಳ್ಳಿ, ಯಾಕಂದರೆ ಫೋಲ್ಡ್ ಆಗುತ್ತೆ ಇಲ್ಲಿ. ಬ್ಯಾಕ್ ಫೋಲ್ಡ್ ಆಗೋದ್ರಿಂದ 1 ಇಂಚ್ ಜಾಸ್ತಿ ತೊಗೊಳ್ಳಿ, ಫ್ರಂಟ್ಗಿಂತ 1 ಇಂಚ್ ಜಾಸ್ತಿ ತೊಗೊಳ್ಳಿ. ಸೊ ಈಗ ಸ್ಕರ್ಟ್ ಪಾರ್ಟ್ ಅಂದರೆ ಪ್ಲೀಟ್ಸ್ ಇರೋದು ಎರಡೂ ರೆಡಿ ಆಯಿತು. ಇವಾಗ ಸ್ಲೀವು. ಆ್ಯಕ್ಚುಲಿ ಏನಂದರೆ ನನಗೆ ಸ್ಲೀವು ಸಾಲೇ ಇಲ್ಲ, ಯಾಕಂದರೆ ಪ್ಲೀಟ್ಸ್ಗೆ ಅಂದರೆ ತುಂಬ ಬಟ್ಟೆ ಹೋಗೋದ್ರಿಂದ ನನಗೆ ಸ್ಲೀವ್ಗೆ ಬಟ್ಟೆನೇ ಸಾಲಿರಲಿಲ್ಲ. ನಾನು ಏನು ಮಾಡಿದೆ, ಇದರಲ್ಲಿ ದುಪ್ಪಟ್ಟ ಇತ್ತು, ಸೊ ಅದರಲ್ಲಿ ತುಂಬ ಉದ್ದನೂ ಇತ್ತು, ಹಾಗಾಗಿ ಅದನ್ನೇ ಕಟ್ ಮಾಡಿ ಈಗ ನಾನು ಸ್ಲೀವ್ ಮಾಡ್ತಾ ಇರೋದು. ನಾನು ಸ್ಲೀವನ್ನು ಡೀಟೇಲಾಗಿ ತೋರಿಸ್ತಾ ಇಲ್ಲ, ಅಂದರೆ ಸ್ಟ್ಯಾಂಡ್ ಇಲ್ಲ ಅಂದ್ಬಿಟ್ಟು ನನ್ನ ಮಗನ ಕೈಗೆ ವಿಡಿಯೋ ಮಾಡು ಅಂತ ಕೊಟ್ಟಿದ್ದು. ಸೊ ಇವನು ಈ ಥರ ಮಾಡಿಟ್ಟಿದ್ದಾನೆ. ನಾನು ಆಮೇಲೆ ನೋಡಿದ್ದು ಎಲ್ಲ ಆದಮೇಲೆ, ಕಟ್ಟಿಂಗ್ ಎಲ್ಲ ಆದಮೇಲೆ. ಸೊ ನನಗೆ ಕ್ಲಿಯರಾಗಿ ಏನೂ ಅದು ಬಂದಿಲ್ಲ, ಹಾಗಾಗಿ ಅದನ್ನು ಕೂಡ ಸರಿಯಾಗಿ ತೋರ್ಸೋಕ್ಕಾಗ್ತಿಲ್ಲ. ನೆಕ್ಸ್ಟ್ ಸ್ಲೀವಿಂದೇ ಒಂದು ಡೀಟೇಲ್ ವಿಡಿಯೋನ ಹಾಕುವ ಅಂತ. ಅಂದರೆ ಆಲ್ರೆಡಿ ಈಗ ಒಂದು ಎಲ್ಬೋ ಸ್ಲೀವಿಂದ ಹಾಕಿದ್ದೀನಿ, ಬಟ್ 3/4 ಹಾಕಿರಲಿಲ್ಲ. ಸೊ ನೆಕ್ಸ್ಟ್ ಮುಂದಿನ ವಿಡಿಯೋಗಳಲ್ಲಿ ನಾನು ಸ್ಲೀವ್ನ ಹಾಕ್ತೀನಿ 3/4. ಇದು ಅದೇ ಹೇಳಿದ್ನಲ್ಲ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಈ ವಿಡಿಯೋದಲ್ಲಿ, ಯಾಕಂದ್ರೆ ನನ್ನ ಮಗನ ವಿಡಿಯೋ ಮಾಡ್ತಾ ಇರೋದ್ರಿಂದ. ಬಟ್ ಜಸ್ಟ್ ನೀವು ಓವರ್ ವ್ಯೂ ನೋಡ್ಕೋಬೋದು ಹೇಗೆ ಬಂದಿದೆ ಅಂತ. ನಾನು 3/4 ಸ್ಲೀವ್ ಇದು ಆಲ್ರೆಡಿ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ನಿಮಗೆ. ಇದು 14 ಇಂಚು ಇದೆ, 1 ಇಂಚ್ ಎಕ್ಸ್ಟ್ರಾ ತೊಗೊಂಡು ಕಟ್ಟಿಂಗ್ ಮಾಡ್ತಾ ಇರೋದು ನಾನು. ಶೇಪ್ ಅಂದರೆ ಫ್ರಂಟ್ ಶೇಪು ತೆಗಿತಾ ಇರೋದು. ಇದಕ್ಕೆ ನಾನೇನು ಲೈನಿಂಗ್ ಏನೂ ಹಾಕಲಿಲ್ಲ, ಓಕೆನಾ. ಪ್ಲೇನ್ ಆಗಿ, ಅಂದರೆ ಬಟ್ಟೆ ಕೂಡ ಚೆನ್ನಾಗಿದೆ, ದುಪ್ಪಟ್ಟ ಆದರೂ ಬಟ್ಟೆ ಚೆನ್ನಾಗಿದೆ. ಈ ವಿಡಿಯೋ ಹೇಗೆ ಅನಿಸ್ತಂತ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್. ಲೈಕ್ ಕೂಡ ಕೊಡಿ, ಅದರಿಂದ ನನಗೆ ಮೋಟಿವೇಟ್ ಸಿಗ್ತದೆ. ನೆಕ್ಸ್ಟ್ ಇಲ್ಲಿ ನಾನು ಫುಲ್ ಸ್ಟಿಚಿಂಗ್ ಇದ್ರದ್ದು ಏನು ಸ್ಟಿಚಿಂಗ್ ವಿಡಿಯೋನ ಹಾಕ್ತಾ ಇರೋದು. ಸೊ ಇಲ್ಲಿ ನೋಡ್ತಿರೋ ಹಾಗೆ ಏನು ಡಿಸೈನ್ದು ಏನಿದೆಯಲ್ಲ ಅದು ಫ್ರಂಟ್ ಸೈಡು. ನಾನು ಫ್ರಂಟ್ ಸೈಡು ಸ್ವಲ್ಪ ಡಿಸೈನ್ ಬೇಕು ಅಂತ ಈ ಥರ ಲೇಸ್ ಸಿಗುತ್ತೆ ನಿಮಗೆ. ಸೊ ಈ ಸ್ಟ್ರಿಪ್ ಥರ ಲೇಸ್ನ ನಾನು ಫುಲ್ ಎಲ್ಲ ಈ ಥರ ಹೊಲ್ಕೊಂಡು, ಹಾಗೆ ಏನು ಫ್ರಂಟ್ ಸೈಡಿಂದು
ಏನಿದೆಯಲ್ಲ ಅದನ್ನು ಈ ಥರ ನಾನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ರೈಟ್ ಮೇಲಿಟ್ಟು ನಾನು ಅದೇನು ಶೇಪ್ ಇದೆಯೋ ಆ ಶೇಪಲ್ಲೇ 1/4 ಇಂಚ್ ಆಗುವಷ್ಟು ಸ್ಟಿಚ್ ಮಾಡಿಕೊಂಡು ಹಾಗೆ ಈ ಥರ ಸುತ್ತಲೂ ನಾನು ಕಟ್ ಹಾಕ್ತಾ ಇರೋದು. ಇಲ್ಲಾಂದರೆ ಕರೆಕ್ಟಾಗಿ ಅದನ್ನು ಟರ್ನ್ ಆಗಲ್ಲಲ್ವ, ಹಾಗೆ ಕಟ್ ಹಾಕಲೇಬೇಕು. ನೆಕ್ಸ್ಟ್ ಇದನ್ನು ರಿವರ್ಸ್ ಮಾಡಿ ಅದ್ರ ಮೇಲೊಂದು ಸ್ಟಿಚ್ಚನ್ನು ಹಾಕಿ ಹಾಗೆ ಇಷ್ಟಾದಮೇಲೆ ಫುಲ್ ಸುತ್ತಲೂ ರೌಂಡಾಗಿ ಸ್ಟಿಚ್ ಹಾಕಿ ಎಕ್ಸ್ಟ್ರಾ ಏನಿದೆಯೋ ಅದನ್ನೆಲ್ಲ ಕಟ್ ಮಾಡ್ತಾ ಇದ್ವಿ. ಹಾಗೆ ಇಲ್ಲಿ ಡಾಟ್ಸ್ ಪಾಯಿಂಟ್ ಬಂದುಬಿಟ್ಟು ಸ್ಟಾರ್ಟಿಂಗಲ್ಲಿ ನಿಂಗೆ ಮಾರ್ಕಿಂಗಲ್ಲಿ ಹೇಳಿದ್ನಲ್ಲ ಎಷ್ಟು ಹೈಟು, ಸೊ ಆ ಹೈಟ್ಗೆ ಹಾಕಿ ಹಾಗೆ 2 ಸೈಡು ಫ್ರಂಟ್ ಬ್ಯಾಕು ಲೆಫ್ಟ್ ಟು ರೈಟಲ್ಲಿ ಹಾಕಬೇಕು ಡಾಟ್ಸು. ಅದು ಕಂಪ್ಲೀಟ್ ಆಯ್ತು ನೋಡಿ ಈಗ ಫ್ರಂಟ್ ಸೈಡು. ಹಾಗೆ ಇದು ಬ್ಯಾಕ್ ಸೈಡು ನಾನು ಸಿಂಪಲ್ ರೌಂಡ್ ನೆಕ್ ಇಟ್ಟಿದ್ದೀನಿ. ಅದು ಅಷ್ಟೇ ಮೇನ್ ಕ್ಲಾತ್ ಮೇಲೆ ರೈಟಾಗಿ ಇಟ್ಬಿಟ್ಟು 1/4 ಇಂಚ್ ಆಗುವಷ್ಟು ಅದನ್ನು ಸ್ಟಿಚ್ ಮಾಡಿಕೊಂಡು ಜಸ್ಟ್ ಎಕ್ಸ್ಟ್ರಾ ಏನಿದೆ ಅದನ್ನು ಕಟ್ ಮಾಡಿ ರಿವರ್ಸ್ ಮಾಡಿ ಹಾಗೆ ಅದ್ರ ಮೇಲೆ ಒಂದು ಸ್ಟಿಚ್ ಹಾಕಬೇಕಾಗುತ್ತೆ. ಸೊ ಅದಾದ್ಮೇಲೆ ಮತ್ತೆ ಸುತ್ತಲೂ ಎಕ್ಸ್ಟ್ರಾ ಎಲ್ಲ ಸುತ್ತಲೂ ಸ್ಟಿಚ್ ಹಾಕಿ ಎಕ್ಸ್ಟ್ರಾ ಕಟ್ ಮಾಡಿ ಹಾಗೆ ಇಲ್ಲ ವೇಸ್ಟ್ ನೋಡ್ತಾ ಇರೋದು ಈಗ ಎಷ್ಟಿದೆ ನೋಡಿ ವೇಸ್ಟು ಅಷ್ಟು ನಾನು ಏನು ಲೈನಿಂಗು ಮತ್ತು ಮೇನ್ ಕ್ಲಾತು ಎರಡೂ, ಯಾಕಂದರೆ ಇದಕ್ಕೂ ಕೂಡ ಲೈನಿಂಗು ಆಲ್ರೆಡಿ ಕೊಟ್ಟಿದ್ರು ಡ್ರೆಸ್ ಮೆಟೀರಿಯಲ್ಗೆ. ಸೊ ಈ ಥರ ಚಿಕ್ಕ ಚಿಕ್ಕದಾಗಿ ಪ್ಲೇಟ್ಸ್ ಇಡ್ತಾ ಇರೋದು ಲೈನಿಂಗ್. ಇದು ಮೇನ್ ಕ್ಲಾತು. ಸೊ ಇದು ಮೇನ್ ಕ್ಲಾತ್ಗೂ ಕೂಡ ಅಷ್ಟೇ ಚಿಕ್ಕ ಚಿಕ್ಕ ಪ್ಲೇಟ್ಸ್ ಇಟ್ಟು ಎರಡೂ ಸೇರಿಸ್ಕೊಂಡೀಗ ಸ್ಟಿಚ್ ಮಾಡ್ತಾ ಇರೋದು ನಾನು. ಇದು ಬ್ಯಾಕ್ ಸೈಡು ಲೈನಿಂಗ್ ಮತ್ತು ಮೇನ್ ಕ್ಲಾತು ಬ್ಯಾಕ್ ಸೈಡ್ ಪಾರ್ಟು. ಹಾಗೆ ಇದೇ ಥರ ಫ್ರಂಟ್ ಕೂಡ ಅಷ್ಟೇ ಮೇನ್ ಕ್ಲಾತು ಲೈನಿಂಗು. ಅದಾದಮೇಲೆ ಶೋಲ್ಡರ್ ಅಟ್ಯಾಚ್ ಮಾಡಿಕೊಂಡು ಸೊ ಇಲ್ಲೆಲ್ಲ ಕಂಪ್ಲೀಟ್ ಆಯಿತು. ಫ್ರಂಟು ಬ್ಯಾಕು ಶೋಲ್ಡರ್ ಅಟ್ಯಾಚ್ ಆಗಿದೆ. ಈಗ ಸ್ಲೀವ್ ಕಟ್ ಮಾಡಿಟ್ಟು ಸ್ಲೀವ್ನ ಅದನ್ನು ಕೂಡ ಸ್ಲೀವ್ ಅಟ್ಯಾಚ್ ಮಾಡ್ಕೊಂಡು ಬನ್ನಿ. ಸ್ಲೀವ್ ಅಟ್ಯಾಚ್ ಆದಮೇಲೆ ಈಗೇನು ನಾವು ಸ್ಕರ್ಟ್ ಪಾರ್ಟ್ ಅಂದರೆ ಪ್ಲೀಟ್ಸ್ ಪಾರ್ಟ್ ಕಟ್ ಮಾಡಿದ್ರೆ ಅದನ್ನು ವೇಸ್ಟ್ ಅಂದರೆ ಅಪ್ಪರ್ ಪಾರ್ಟಿಗೆ ಅಟ್ಯಾಚ್ ಮಾಡ್ಕೊಂಬಿಡಿ. ಒಂದು 1/2 ಇಂಚ್ ಆಗುವಷ್ಟು ನಾನು ರೈಟ್ ಪಾರ್ಟು ಹಾಗೆ ಸ್ಕರ್ಟಿನ ರೈಟ್ ಪಾರ್ಟ್ ಎರಡನ್ನೂ ಒಂದರ ಮೇಲೆ ಈ ಥರ ಇಟ್ಬಿಟ್ಟು ಅದನ್ನು ಸ್ಟಿಚ್ ಮಾಡ್ಕೊಂಬಿಡಿ. ಹಾಗೆ ಫೈನಲಾಗಿ ಈಗ ಎಲ್ಲನೂ ಅಟ್ಯಾಚ್ ಅಂತೂ ಆಗಿದೆ. ಈಗ ಸೈಡ್ ಫಿನಿಶಿಂಗು. ಸೈಡ್ ಫಿನಿಶಿಂಗಿಗೆ ನಾನು ಮೆಷರ್ಮೆಂಟ್ ನಂದು ಎಷ್ಟಿದೆಯಲ್ಲ ಎಷ್ಟೆಷ್ಟು ಇಂಚು ನಾನು ಬಿಟ್ಕೊಂಡಿದ್ದು ಎಕ್ಸ್ಟ್ರಾ ಅಂದರೆ ಫಿಟ್ಟಿಂಗ್ ಲೈನ್ನ ನನಗೆ ಮಾರ್ಕ್ ಮಾಡ್ಕೊತಾ ಇರೋದು. ಹಾಗೆ ಸೈಡ್ ಕಟ್ ಲೆಂತು 19 ಇತ್ತು, ಅದನ್ನು ಕೂಡ ಮಾರ್ಕ್ ಮಾಡ್ಕೊತಿದ್ದೀನಿ. ಇದು ಸೇಮ್ ಸೈಡ್ ಕಟ್ ಹೇಗೆ ಬರುತ್ತೋ ಅದೇ ಥರನೇ ಮಾರ್ಕಿಂಗ್ ಮಾಡ್ಕೋಬೇಕು. ವೇಸ್ಟ್ ಪಾರ್ಟು ಮತ್ತು ಚೆಸ್ಟು ಹಾಗೆ ಸ್ಲೀವು ಇವಿಷ್ಟನ್ನು ಮಾರ್ಕ್ ಮಾಡಿ ಎಲ್ಲವನ್ನು ಕನೆಕ್ಟ್ ಮಾಡ್ಕೊಳ್ತಾ ಇರೋದು. ಎಕ್ಸ್ಟ್ರಾ ಇರೋದನ್ನು ಆಮೇಲೆ ಕಟ್ ಮಾಡ್ಕೊಳ್ಳೋದು. ಸೊ ಫಸ್ಟ್ಗೆ ಇನ್ನೇಂತಿಲ್ಲ ವೇಸ್ಟ್ ಪಾರ್ಟ್ಗಿಂತ ಒಂದು 3 ಇಂಚ್ ನಾನೇ ಜಾಸ್ತಿ ತೊಗೊಂಡಿದ್ದೀನಿ. ಅಂದರೆ ತುಂಬಾ ತೀರಾ ಕೆಳಗೆ ತೊಗೊಳ್ಬಾರ್ದು, ಯಾಕಂದರೆ ಇದು ನೈರಾ ಕಟ್ ಪ್ಯಾಟರ್ನೇ ಈ ಥರ. ಆ್ಯಕ್ಚುಲಿ ಇನ್ನೂ ಮೇಲೆ ಇರಬೇಕು. ನಾನೇ ಸ್ವಲ್ಪ 1 ಇಂಚ್ ಎಕ್ಸ್ಟ್ರಾನ ಕೆಳಗೆ ತೊಗೊಂಡಿದ್ದೀನಿ ಆ ಸೈಡ್ ಕಟ್ನ. ಹಾಗೆ ಇದನ್ನು ಕಂಪ್ಲೀಟ್ ಹೊಲಿದ್ಬಿಟ್ಟು ಇಲ್ಲಿ ಕೂಡ ಏನಿದ್ದೀರ ಫೋಲ್ಡಿಂಗು ಸೈಡ್ ಸ್ಲಿಟ್ ಯಾವ ಥರ ರೆಡಿ ಮಾಡ್ತೀರೋ ಆ ಥರ. ನಾನಿಲ್ಲಿ ಡಬಲ್ ಫೋಲ್ಡ್ ಮಾಡಿಲ್ಲ, ಬರೀ ಸಿಂಗಲ್ ಫೋಲ್ಡ್ ಮಾಡಿದ್ದೀನಿ. ಅಂದರೆ ಏನಂತ ಹೇಳಿದ್ರೆ ಅದು ಫಿನಿಶಿಂಗ್ ಎಲ್ಲ ಇದ್ದಿದ್ದರಿಂದ ನಾನು ಬರೀ ಸಿಂಗಲ್ ಫೋಲ್ಡ್ ಮಾಡಿದ್ದೀನಿ. ಬಟ್ಟೆ ಸೈಡಲ್ಲಿ ಫಿನಿಶಿಂಗ್ ಇದ್ದಿದ್ದನ್ನು ಬರೀ ಸಿಂಗಲ್ ಫೋಲ್ಡಾಗಿ ಮಾಡಿ ಅದನ್ನು ಸೈಡ್ ಸ್ಲಿಟ್ ಇರೋ ಹಾಗೆ ನಾನು ಅದನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ. ಇಲ್ಲ ನೈರಾ ಕಟ್ಟಲ್ಲಿ ಹೇಗೆ ಅಂದರೆ ನೀವು ಸೈಡ್ ಸ್ಲಿಟ್ ಹಿಡ್ದಿದ್ರೂ ಪ್ರಾಬ್ಲಮ್ ಇಲ್ಲ, ಅದನ್ನು ಕೂಡ ನಾವು ಕವರ್ ಮಾಡ್ಬೋದು. ಬಟ್ ನೈರಾ ಕಟ್ ಪ್ಯಾಟರ್ನ್ ಹೇಗೆ ಅಂದರೆ ಸೈಡ್ ಸ್ಲಿಟ್ ಇರಲೇಬೇಕು, ಅದೇ ಒಂದಿದು. ಇಲ್ಲಾಂದರೆ ನಾರ್ಮಲ್ ಅನಾರ್ಕಲಿ ಟೈಪೇ ಆಗೋಗುತ್ತೆ ಸೈಡ್ ಕಟ್ ನಾವು ಹಿಡ್ದೇ ಇದ್ದರೆ. ಸೊ ಎರಡೂ ಸೈಡಲ್ಲೂ ಲೆಫ್ಟ್ ಮತ್ತು ರೈಟ್ ಸೈಡ್ ಎರಡೂ ಸೈಡಲ್ಲೂ
ಕರೆಕ್ಟಾಗಿ ಈ ಥರ ಹೊಲಿದ್ಬಿಡಿ. ಸೊ ಫೈನಲ್ ಲುಕ್ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಸೊ ಈ ಥರ ನೋಡಿ ಔಟ್ಪುಟ್ ಹೇಗೆ ಹಾಕಿದ ಮೇಲೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.